ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧುರಾಗೀತಾ ರೆಸಿಪೀಸ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಬೇಸಿಗೆಗೆ ತಂಪಾಗಿ ಮಾಡ್ಕೋಬೋದಾದಂತಹ ವಾಟರ್ ಮೆಲನ್ ಜ್ಯೂಸ್ ರೆಸಿಪಿ ಮಾಡೋದು ಹೇಗೆ ಎಂದು ನೋಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಮಧುರಾಗೀತಾ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಬರುವ ವಿಡಿಯೋಗಳಿಗೂ ಅದೇ ರೀತಿ ಸಪೋರ್ಟ್ ಮಾಡಿ. ಬನ್ನಿ, ಈಗ ವಾಟರ್ ಮೆಲನ್ ಜ್ಯೂಸ್ನ ನಾವು ಈಸಿಯಾಗಿ ಕ್ವಿಕ್ಕಾಗಿ ಹಾಗೆ ಮನೆಯಲ್ಲಿಯೇ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ವಾಟರ್ ಮೆಲನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಫಸ್ಟೇ ನಾವು ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಳೋದ್ರಿಂದ ನಮಗೆ ಜ್ಯೂಸ್ ಮಾಡ್ಕೊಳ್ಲಿಕ್ಕೆ ಈಸಿ ಆಗುತ್ತೆ. ನೋಡ್ಬೋದು, ನಾನು ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸೀಡ್ಸ್ ಕೂಡ ನಾನು ರಿಮೂವ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಾನು ಜ್ಯೂಸ್ ಬ್ಲೆಂಡರಲ್ಲಿ ಮಾಡ್ಕೊಳೋದ್ರಿಂದ ಅದರಲ್ಲಿ ಬೀಜ ಎಲ್ಲ ಏನೂ ಮಿಕ್ಸ್ ಆಗೋದಿಲ್ಲ. ಸಪ್ರೇಟಾಗಿ ನಾವು ಫಿಲ್ಟರ್ ಮಾಡ್ಕೊಂಡಾಗ ತೆಕ್ಕೋಬೋದು. ಹಾಗಾಗಿ ನಾನು ಹಾಗೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋದ್ರಿಂದ ಬೇಕಾದರೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಬೇಕಾದರೆ ಹಾಕ್ಕೋಬೋದು. ನೋಡ್ಬೋದು, ಈಗ ಸಕ್ಕರೆನೂ ಕೂಡ ತೊಗೊಂಡಿದ್ದೀನಿ. ಈಗ ಎಲೆಕ್ಟ್ರಿಕ್ ಜ್ಯೂಸ್ ಬ್ಲೆಂಡರಲ್ಲಿ ನಾನಿವಾಗ ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಈಸಿಯಾಗಿ ಆರಾಮಾಗಿ ಒಂದು 2 ಕಪ್ ಜ್ಯೂಸನ್ನ ನಾವು ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಈಗ ನಾನು ಇದನ್ನು ಕ್ಯೂಬ್ಸ್ನೆಲ್ಲ ಈಗ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನೀವು ಐಸ್ ಕ್ಯೂಬ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಆಪ್ಷನಲ್ಲು. ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದ್ರೂ ಹಾಗೇನೂ ಕೂಡ ನಾವು ಜ್ಯೂಸ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಕಡಿಮೆ ಇಂಗ್ರೀಡಿಯೆಂಟ್ಸು. ಹಾಗೆಯೇ ನಾನಿಲ್ಲಿ ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಶುಗರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಸಾರವಾಗಿ ಬೇಕಂದರೆ 2 ಸ್ಪೂನ್ ಬೇಕಾದ್ರೂ ಶುಗರ್ ಹಾಕ್ಕೊಂಡು ಮಾಡ್ಕೋಬೋದು. ವಾಟರ್ ಮೆಲನ್ನು ಮೊದಲೇ ಸ್ವೀಟ್ ಆಗಿರುತ್ತೆ, ಹಾಗಾಗಿ ಶುಗರ್ನ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಈಸಿಯಾಗಿ ನಾವು ಕ್ವಿಕ್ಕಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಅಥವಾ ಮಕ್ಕಳಿಗೆ ಈ ರೀತಿಯಾಗಿ ನಾವು ಜ್ಯೂಸನ್ನು ಮಾಡಿಕೊಡೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ. ಹಾಗೆ ತುಂಬ ಇಷ್ಟಪಟ್ಟು ಕೂಡ ಕುಡಿತಾರೆ. ನೋಡ್ಬೋದು, ಈಗ ನಾನು 4 ಟೇಬಲ್ ಸ್ಪೂನ್ ಶುಗರ್ ಹಾಕ್ಕೊಂಡು ಅದರ ಕ್ಯಾಪನ್ನು ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಇನ್ನೊಂದು ಆಪ್ಷನ್ ಏನಂದರೆ ಇದರಲ್ಲೇ ನಾವು ಜ್ಯೂಸನ್ನ ಫಿಲ್ಟ್ರ್ ಕೂಡ ಮಾಡ್ಕೋಬೋದು. ಹಾಗಾಗಿ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ಎಲೆಕ್ಟ್ರಿಕಲ್ ಪೋರ್ಟಬಲ್ ಜ್ಯೂಸರ್ ಆಗಿರೋದ್ರಿಂದ ನಾವು ಇದನ್ನು ಚಾರ್ಜ್ ಮಾಡಿ ಇಟ್ಕೊಂಡು ಬೇಕಾದ್ರೆ ಎಲ್ಲಾದ್ರೂ ಕ್ಯಾರಿ ಕೂಡ ಮಾಡ್ಬೋದು. ಅಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಜ್ಯೂಸ್ ಮಾಡ್ಕೋಬೋದಾದಂತಹ ಬ್ಲೆಂಡರು. ನೋಡ್ಬೋದು, ಈಗ ಎಷ್ಟು ಕ್ವಿಕ್ಕಾಗಿ ನಮಗೆ 2 ಮಿನಿಟ್ಸಲ್ಲೇ ಜ್ಯೂಸು ಪ್ರಿಪೇರ್ ಆಗುತ್ತೆ ಅಂತ. ನೋಡಿ, ಎಷ್ಟು ಈಸಿಯಾಗಿ ನಾವು ಜ್ಯೂಸನ್ನ ಬ್ಲೆಂಡ್ ಮಾಡ್ಕೋಬೋದು. ಹಾಗೆಯೇ ಅದರೊಳಗಡೆ ಸೀಡ್ಸು ಕೂಡ ಕಾಣ್ತಾ ಇದೆ ನೋಡಿ. ಸೀಡ್ಸ್ ಕೂಡ ಅದರಲ್ಲಿ ಬ್ಲೆಂಡ್ ಆಗೋದಿಲ್ಲ, ಹಾಗೇ ಇರುತ್ತೆ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ನಾವು ಮಾಡ್ಕೋಬೋದಾದಂತಹ ಜ್ಯೂಸ್ ರೆಸಿಪಿ. ಬೇಸಿಗೆನಲ್ಲಿ ನಾವು ಈ ರೀತಿ ತಂಪಾದ ಪಾನೀಯವನ್ನು ಮನೆಯಲ್ಲಿಯೇ ಪ್ರಿಪೇರ್ ಮಾಡ್ಕೋಬೋದು. ದೊಡ್ಡವರಿಂದ ಮಕ್ಕಳವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ಕುಡಿಯುವಂತಹ ಜ್ಯೂಸ್ ಆಗಿರುತ್ತೆ. ಹಾಗೆಯೇ ಈ ಜ್ಯೂಸಲ್ಲಿ ನಮಗೆ ನೀರಿನ ಕಂಟೆಂಟ್ ಜಾಸ್ತಿ ಇರೋದರಿಂದ ದೇಹಕ್ಕೆ ಕೂಡ ತುಂಬ ತಂಪಾಗಿ ಇರುತ್ತೆ. ನೋಡ್ಬೋದು, ಈಗ ಜ್ಯೂಸು ರೆಡಿ ಆಗಿದೆ. ನಾನೀಗ 1 ಕಪ್ಗೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಅದರಲ್ಲೇ ಕೂಡ ನಾವು ಫಿಲ್ಟ್ರ್ ಮಾಡ್ಕೋಬೋದು. ಸೀಡ್ಸ್ ಎಲ್ಲ ಸಪ್ರೇಟಾಗಿ ಉಳಿಯುತ್ತೆ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ವಾಟರ್ ಮೆಲನ್ ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ. 2 ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದಾದಂತಹ ಜ್ಯೂಸ್ ರೆಸಿಪಿ ಇದು. ಯಾರಿಗೆಲ್ಲ ಈ ವಾಟರ್ ಮೆಲನ್ ಜ್ಯೂಸ್ ರೆಸಿಪಿ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನೀವು ಕೂಡ ಈ ಜ್ಯೂಸ್ ರೆಸಿಪಿನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.